ಈಗ ಸುದ್ದಿಗಳ ವಿವರ. ಶಿವಮೊಗ್ಗದಲ್ಲಿ ಆರಂಭವಾದ ಮೊದಲ ವರ್ಷವೇ PUC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆಯುವ ಮೂಲಕ ಆರ್ಯ ಸೈನ್ಸ್ PU ಕಾಲೇಜು ಸಾಧನೆ ಮಾಡಿದೆ. ಈ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಸಂಸ್ಕಾರದ ಬೋಧನೆಗೂ ಸಹ ಪ್ರಮುಖವಾದ ಒತ್ತು ನೀಡಲಾಗ್ತಾ ಇದೆ. ಈ ಬಾರಿ PUC ಪರೀಕ್ಷೆಯಲ್ಲಿ ಲಾವಣ್ಯ ಎಂಬ ವಿದ್ಯಾರ್ಥಿನಿ 100ಕ್ಕೆ 98% ಅಂಕವನ್ನು ಪಡೆದಿದ್ದಾರೆ. ಇವರಿಗೆ ಈ ಕಾಲೇಜು ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದೆ ಮತ್ತು ಶಿವಮೊಗ್ಗದಲ್ಲಿ ಅತ್ಯುತ್ತಮವಾದಂಥ ಬೋಧಕ ವರ್ಗವನ್ನು ಹೊಂದಿದೆ. ಕ್ಲಾಸ್ ರೂಮ್ಗಳಾಗಿರ್ಬೋದು, ಲ್ಯಾಬ್ಗಳಾಗಿರ್ಬೋದು, ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಈ ಕಾಲೇಜು ಹೊಂದಿದೆ. ಶಿವಮೊಗ್ಗದಲ್ಲಿ ಒಂದೇ ವರ್ಷದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಈ ಕಾಲೇಜು ಆರ್ಯ ಸೈನ್ಸ್ PU ಕಾಲೇಜು ಎಲ್ಲರ ಗಮನವನ್ನು ಸೆಳೆದಿದೆ. ಸೈನ್ಸ್ ಕಾಲೇಜ್ ಇದೊಂದು ವಿಜ್ಞಾನ ಓದುವಿಕೆಗೆ ಮಾತ್ರ ಹೆಚ್ಚು ಅವಕಾಶ ಇರತಕ್ಕಂಥ ಕಾಲೇಜು. ಪಠ್ಯ ಚಟುವಟಿಕೆ, ಪಠ್ಯೇತರ ಚಟುವಟಿಕೆಯಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡ್ತಾ ಇದೆ. ಅವರ ಓದಿಗೆ ಉತ್ತಮ ಅವಕಾಶವನ್ನು ಈ ಕಾಲೇಜು ಕಲ್ಪಿಸ್ತಾ ಇದೆ. They are tall plants. Basically, he has taken all the plants happen. Even though he has taken all the tall plants, some of the plants becomes tall plants. Some of the characters from the tall plant. ಆತ್ಮೀಯ ಬಂಧುಗಳೇ, ಈ ಬಾರಿ 25 ಮತ್ತು 26ನೇ ಸಾಲಿನ PU ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬರೆದಂಥವರೆಲ್ಲರೂ ಕೂಡ ಪಾಸಾಗಿದ್ದಾರೆ. 100ಕ್ಕೆ 100 ಫಲಿತಾಂಶ ಬಂದಿದೆ. ಜೊತೆಯಲ್ಲಿ ಏನು ಅಂತೇಳಿದರೆ, ಮೊದಲನೇ ವರ್ಷದಲ್ಲಿ ಅಂದರೆ ಕಾಲೇಜು ಪ್ರಾರಂಭ ಆಗಿ ಮೊದಲನೇ ವರ್ಷದಲ್ಲಿ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಯಾರ್ಯಾರು ಪರೀಕ್ಷೆಯನ್ನು ತಗೊಂಡಿದ್ದಾರೆ ಎಲ್ಲರೂ ಕೂಡ ಉತ್ತೀರ್ಣನಾಗಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಶಿವಮೊಗ್ಗದಲ್ಲಿ ಒಳ್ಳೆಯ ಒಂದು PU ಕಾಲೇಜ್ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ದೃಷ್ಟಿಯಿಂದ ಒಂದು ಸೈನ್ಸ್ PU ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ಇದು PU ಬೋರ್ಡ್ ಮತ್ತು ನೀಟ್ JEEಗೆ KCETಗೆ ಇಂಟಿಗ್ರೇಟೆಡ್ ಪ್ರೋಗ್ರಾಮನ್ನು ಕೊಡುವಂಥ ಕಾಲೇಜಾಗಿ ಹೊರಹೊಮ್ತಾ ಇದೆ. ದ ಬೆಸ್ಟ್ ಕಾಲೇಜ್ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಕಾಲೇಜಿನಲ್ಲಿ ಕೇವಲ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಕೂಡ ಜೊತೆಯಲ್ಲಿ ಕಾಲೇಜು ಮಾಡ್ತಾ ಇದೆ. ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಅತ್ಯುತ್ತಮವಾಗಿ ಕಾಲೇಜ್ ಅಂತೇಳಿ ಹೊರಹೊಮ್ತಾ ಇದೆ. ಅದಕ್ಕೆಲ್ಲ ಸಹಕಾರಿಯಾಗಿರ್ತಕ್ಕಂಥದ್ದು ನಮ್ಮ ಪೋಷಕವೃಂದದವರಿಗೆ ಮತ್ತು ಎಲ್ಲರೂ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪರವಾಗಿ ಹೃದಯಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಸ್ಟಾರ್ಟ್ ಆಗಿ ಇದು ಅಪ್ಕಮಿಂಗ್ ಬ್ಯಾಚ್ ಬಂದುಬಿಟ್ಟು 3rd ಇಯರ್ ಆಗಿರುತ್ತೆ. ಸೊ ಈ ವರ್ಷ ನಮ್ಮದು ಫಸ್ಟ್ ಇಯರ್ ರಿಸಲ್ಟನ್ನು ನಾವು ಅನೌನ್ಸ್ ಮಾಡಿದ್ದೀವಿ. ನಮ್ಮ ಫಸ್ಟ್ ಇಯರ್ ರಿಸಲ್ಟ್ 98% ಹೈಯೆಸ್ಟ್ ಲಾವಣ್ಯ ಅನ್ನೋ ಹುಡುಗಿ ಸ್ಕೋರ್ ಮಾಡಿದ್ದಾಳೆ. ಇದು ತುಂಬ ನಮಗೆ ಹೆಮ್ಮೆಯಾದ ಸಂತೋಷವಾದ ವಿಚಾರ. ಯಾಕೆ ಅಂದರೆ ಫಸ್ಟ್ ಇಯರಲ್ಲೇ ನಾವು ಈ ಪರ್ಸೆಂಟೇಜನ್ನು 98% ಸಾಧಿಸಿ ತೋರಿಸಿದ್ದೇವೆ. ಇದರಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾವ ಹುಡುಗಿ ಲಾವಣ್ಯ ಅನ್ನೋ ಹುಡುಗಿ 98% ತೆಗೆದಿದ್ದಾಳಲ್ಲ, ಅವಳದು 10th 79%. ಒಂದು 79% ಹುಡುಗಿ 98% ತೆಗಿಬೇಕು ಅಂದರೆ ಅದು ಸಾಮಾನ್ಯವಾದ ಅಚೀವ್ಮೆಂಟ್ ಅಲ್ಲ. ಅದು ಒಂದು 99-100% ಇರೋರು ತೆಗಿಯೋದು ತುಂಬ ಸುಲಭ. ಬಟ್ 79% ಇರೋರು 98% ತೆಗಿಬೇಕು ಅಂದರೆ ಇದರಲ್ಲಿ ಆ ಸ್ಟೂಡೆಂಟ್ ಎಫರ್ಟ್ ಕೂಡ ತುಂಬಾ ಇದೆ. ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗಾಗಿ ನಾನು ನಮ್ಮ ಲೆಕ್ಚರ್ಸ್ಗೆ ಮತ್ತು
ಸ್ಟೂಡೆಂಟ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಾವು ಎಲ್ಲರದು ರಿಸಲ್ಟು ತುಂಬ ಚೆನ್ನಾಗಿದೆ. ತುಂಬ ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ, ಫಸ್ಟ್ ಕ್ಲಾಸ್ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಆಮೇಲೆ ನಮ್ಮ ಕಾಲೇಜಲ್ಲಿ ಯಾರ್ಯಾರು ಡಿಸ್ಟಿಂಕ್ಷನ್ ಬಂದಿದ್ದಾರೋ ಅವರು ನಮ್ಮ ಕಾಲೇಜಿಗೆ ಸೇರಬೇಕಾದ್ರೆ 10ನೇ ಕ್ಲಾಸಲ್ಲಿ ಅವ್ರದ್ದು ಜಸ್ಟ್ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಆಗಿತ್ತು. ಸೊ ಇವಾಗ ನಾವು ಅವರಿಗೆ ಡಿಸ್ಟಿಂಕ್ಷನನ್ನು ಕೊಟ್ಟಿದ್ದೀವಿ. ಇಲ್ಲೇನು ಮಾರ್ಕ್ಸ್ ಬಂದಿದೆ ಅವರಿಗೆ ಅದು ತುಂಬಾ ಮ್ಯಾಟರ್ ಆಗುತ್ತೆ, ಅವ್ರ ಲೈಫ್ ಚೇಂಜಿಂಗ್ ಆಗುತ್ತೆ. ಅವರೂ ತುಂಬ ಪ್ರೌಡಾಗಿದ್ದಾರೆ. ನಾವು ಆರ್ಯ ಕಾಲೇಜಿಗೆ ಸೇರಿಸಿದ್ದಕ್ಕೆ ಅವರಿಗೆ ತುಂಬ ಒಳ್ಳೆಯದಾಯಿತು, ಅವ್ರದ್ದು ರೈಟ್ ಡಿಸಿಷನ್ ಅಂತ ಹೇಳಿಬಿಟ್ಟು. ನಾನು ಫಸ್ಟ್ 10th ನಾನು ಓದಿದ್ದು ಪೂರ್ಣ ಎಜುಕೇಷನ್ ಸೆಂಟರ್ ಭದ್ರಾವತಿ ಇಂಗ್ಲೀಷ್ ಮೀಡಿಯಮಲ್ಲಿ. ಅಲ್ಲಿ ಸ್ವಲ್ಪ ಆ್ಯಾವ್ರೇಜ್ ಸ್ಟೂಡೆಂಟೇ ನಾನು, ಅಂತ ಏನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟ್. ನನ್ನ 10% ಬಂದು 79%. ಆ್ಯಂಡ್ ಬೆಸ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು ಆರ್ಯ ಸೈನ್ಸ್ PU ಕಾಲೇಜ್ನ ಚೂಸ್ ಮಾಡಿದ್ದು. ಅಲ್ಲಿನ ಬಂದು ಆ್ಯಾವ್ರೇಜ್ ಸ್ಟೂಡೆಂಟಿಂದ ಈಗ ಟಾಪರ್ ಆಗಿದ್ದೀನಿ ಕಾಲೇಜಿಂದ ಅಂದರೆ ನೀವೇ ಯೋಚನೆ ಮಾಡ್ಬೋದು ಇಲ್ಲಿ ಟೀಚರ್ಸ್ ಮ್ಯಾನೇಜ್ಮೆಂಟ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಫಸ್ಟ್ ಹೇಳಬೇಕಂದ್ರೆ ಟೀಚರ್ಸ್ ನನಗೆ ಫಸ್ಟ್ ಅಷ್ಟು ಸಪೋರ್ಟಿವ್ ಆಗಿದ್ದರು, ಎಲ್ಲ ಟೀಚರ್ಸು ಕೂಡ. ಯಾವಾಗಲೇ ಡೌಟ್ ಕೇಳಿದ್ರು ಅದನ್ನು ಹೇಳ್ಕೊಡೋದಾಗಿರ್ಬೋದು, ಎಷ್ಟೇ ಡೌಟ್ ಕೇಳಿದ್ರು ಅದನ್ನು ಕ್ಲಾರಿಫೈ ಮಾಡ್ತಿದ್ರು. ಅದು ಎಷ್ಟೊತ್ತಲ್ಲಾಗಿದ್ರು ಅಷ್ಟೇ, ನನಗೋಸ್ಕರ ಉಳ್ದು ಕ್ಲಾರಿಫೈ ಮಾಡಿರೋದು ಉಂಟು. ಡೌಟ್ಸ್ ಕ್ಲಾರಿಫೈ ಮಾಡ್ತಿದ್ರು. ಆಮೇಲೆ ಅವರೇ ಕ್ವಶನ್ಸ್ ಎಷ್ಟಕ್ಕೊಂದು MCQs ಎಲ್ಲ ಸಾಲ್ವ್ ಮಾಡಿಸಿದ್ರು. ಆ್ಯಂಡ್ ಅದೇ ಥರ ಮುನಿಷಾ ಮ್ಯಾಮ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಅಷ್ಟೇ ಸಪೋರ್ಟಿವ್ ಇದ್ದರು ಮ್ಯಾನೇಜ್ಮೆಂಟ್ ಕಡೆಯಿಂದನೂ. ಇಂಥದ್ದು ಬೇಕು ಅಂದರೆ ಅವ್ರು ಆ ಥರ ಮಾಡಿಕೊಡ್ತಿದ್ರು. ಆ್ಯಂಡ್ ನಮಗೆ ಅಂತಲೇ ಸಪ್ರೇಟ್ ಫ್ಯಾಕಲ್ಟೀಸನ್ನು ಕರೆಸಿದ್ರು ಬೋರ್ಡ್ಸಿಗೆ ಅಂತಲೇ. ಅದರಿಂದ ಸಖತ್ ಯೂಸ್ ಆಯಿತು. ಆ್ಯಂಡ್ ಹೇಳ್ಬೇಕಂದ್ರೆ ಆ್ಯಾವ್ರೇಜ್ ಸ್ಟೂಡೆಂಟಿಂದ ಟಾಪರ್ ಆಗಿರೋದು ಅದೊಂಥರ ಹೆಂಗೆ ಹೇಳ್ಬೋದು, ಈ ಕಾಲೇಜಿಗೆ ಬಂದಮೇಲೆ ಅದೆಲ್ಲ ಆಗಿದ್ದು. ಕಾಲೇಜ್ ಸಪೋರ್ಟ್, ಟೀಚರ್ ಸಪೋರ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಪೋರ್ಟಿಂದನೇ ಅವೆಲ್ಲ ಆಗಿದ್ದು. ಸೊ ಅಷ್ಟೇ, ಬೆಸ್ಟ್ ಚಾಯ್ಸ್ ಅಷ್ಟೇ ಆರ್ಯ ಸೈನ್ಸ್ PU ಕಾಲೇಜ್ ಅನ್ನೋದು. ಆ್ಯಂಡ್ ಆಬ್ಸೆಂಟ್ ಆಗಲಿಲ್ಲ ನಾನು ಒಂದು ದಿವಸಕ್ಕೂ. ಆಬ್ಸೆಂಟ್ ಆಗ್ದಲೇ ಏನು ನಡೆಯುತ್ತೆ ಇಲ್ಲಿ